ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಶ್ರೀಲಂಕಾ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯಕ್ಕೆ ಇಬ್ಬರು ವೇಗಿಗಳು, 3 ಸ್ಪಿನ್ನರ್ಸ್ ಮತ್ತು ಭಾರತ ತಂಡದ ಪ್ಲೇಯಿಂಗ್ 11 ಬಗ್ಗೆ ಸುಳಿವು ಕೊಟ್ಟರು ಶುಭ್ಮನ್ ಗಿಲ್. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯುತ್ತಿರುವಂತಹ ಮೊದಲನೇ ಟೆಸ್ಟ್ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಅಲ್ಲಿ ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಭಾರತ ಮತ್ತು ಶ್ರೀಲಂಕಾ ನಡುವಿನ 2 ಟೆಸ್ಟ್ ಸರಣಿಯ ಮೊದಲನೇ ಪಂದ್ಯ ಆಗಸ್ಟ್ 15ರ ಶನಿವಾರ ಗಾಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಆದರೆ ನಡೀತಾ ಇದೆ. ಇದಕ್ಕೂ ಮುನ್ನ ನಾಯಕ ಶುಭ್ಮನ್ ಗಿಲ್ ಗಾಲಿ ಟೆಸ್ಟ್ಗಾಗಿ ಟೀಮ್ ಇಂಡಿಯಾದ ಆಡುವ 11ರ ಬಳಗದ ಬಗ್ಗೆ ಕೆಲವು ಮಾಹಿತಿ ಆದರೆ ನೀಡಿದರು. ಹೌದು ಸ್ನೇಹಿತರೆ, ಶ್ರೀಲಂಕಾದ ಪಿಚ್ ಪರಿಸ್ಥಿತಿಯನ್ನು ನೋಡಿದರೆ ಭಾರತ ತಂಡವು 3 ಸ್ಪಿನ್ನರ್ಸ್ ಮತ್ತು 2 ವೇಗದ ಬೌಲರ್ಸ್ ಗಳನ್ನು ಆಡಿಸಲಿದ್ದಾರೆ ಎಂದು ಗಿಲ್ ಆದರೆ ಹೇಳಿದ್ದರು. ಇನ್ನು ನಮ್ಮ ಭಾರತ ತಂಡಕ್ಕೆ ಮೊಹಮ್ಮದ್ ಸಿರಾಜ್ ಅವರು ಮುಖ್ಯ ವೇಗದ ಬೌಲರ್ ಆಗಿರುತ್ತಾರೆ ಎಂದು ಗಿಲ್ ಅವರಾದ್ರೆ ಹೇಳಿದ್ದರು. ಎರಡನೇ ವೇಗದ ಬೌಲರ್ ಆಗಿ ಗುರ್ನೂರ್ ಬ್ರಾರ್ ಅಥವಾ ಪ್ರಸಿದ್ಧ ಕೃಷ್ಣ ಇವರಿಬ್ಬರಲ್ಲಿ ಒಬ್ಬರನ್ನು ಮಾತ್ರ ಆಯ್ಕೆ ಮಾಡಲಾಗುತ್ತದೆ. ಇವರಿಬ್ಬರಲ್ಲಿ ಯಾರನ್ನು ತಂಡದಲ್ಲಿ ಸೇರಿಸಬೇಕು ಎಂಬುದು ತುಂಬಾ ಕಷ್ಟದ ನಿರ್ಧಾರ ಎಂದು ಗಿಲ್ ಸ್ಪಷ್ಟವಾಗಿ ಆದರೆ ಮಾತನಾಡಿದ್ದರು. ಇನ್ನು 3 ಸ್ಪಿನ್ನರ್. ಹೌದು ಸ್ನೇಹಿತರೆ, ಗಾಲಿ ಟೆಸ್ಟ್ಗೂ ಮುನ್ನ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಭಾರತ ತಂಡದ ನಾಯಕ ಆಗಿರುವಂತಹ ಗಿಲ್ ಅವರು ಮಾತನಾಡಿದರು. ಶ್ರೀಲಂಕಾದ ಪಿಚ್ ನೋಡಿದರೆ ಭಾರತ 3 ಸ್ಪಿನ್ ಬೌಲರ್ ಗಳನ್ನು ಮತ್ತು 2 ವೇಗದ ಬೌಲರ್ ಗಳನ್ನು ಆಡಿಸುತ್ತಾರೆ ಎಂದು ಅವರು ಸ್ಪಷ್ಟವಾಗಿ ಆದರೆ ಹೇಳಿದ್ದರು. ಮೊದಲನೇ ಟೆಸ್ಟ್ ನಲ್ಲಿ ರವೀಂದ್ರ ಜಡೇಜಾ ಮತ್ತು ಕುಲ್ದೀಪ್ ಯಾದವ್ ಆಡುವ ಸಾಧ್ಯತೆ ಆದರೆ ಹೆಚ್ಚಿದೆ. ಇನ್ನು ಎಡಗೈ ಸ್ಪಿನ್ನರ್ ಆದಂತಹ ಮಾನವ್ ಸುತಾರ್ ಅವರನ್ನು 3ನೇ ಸ್ಪಿನ್ನರ್ ಬೌಲರ್ ಆಗಿ ತಂಡಕ್ಕೆ ಸೇರಿಸಬಹುದು. ಆದರೆ ಸುತಾರ್ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಚೆನ್ನಾಗಿ ಆಡಬಲ್ಲರು. ಇದರಿಂದಾಗಿ ಭಾರತದ ಬ್ಯಾಟಿಂಗ್ ಇನ್ನಷ್ಟು ಬಲವಾಗುತ್ತದೆ ಮತ್ತು ಈ ಕಾರಣದಿಂದಾಗಿ ಆಫ್ ಸ್ಪಿನ್ನರ್ ಆದಂತಹ ಸಾರಂಶ್ ಜೈನ್ ತಂಡದಿಂದ ಹೊರಗುಳಿಯುವ ಸಾಧ್ಯತೆ ಆದರೆ ಇದೆ. ಇನ್ನು 2 ವೇಗಿಗಳಲ್ಲಿ ಯಾರಿಗೆ ಅವಕಾಶ ಅಂತ ನೋಡೋದಾಯಿತು ಅಂತಂದ್ರೆ ಮೊಹಮ್ಮದ್ ಸಿರಾಜ್ ಜೊತೆ 2ನೇ ವೇಗದ ಬೌಲರ್ ಯಾರು ಅಂತ ಕೇಳಿದಾಗ ನಾಯಕ ಗಿಲ್ ಅವರು ಈ ರೀತಿ ಆದರೆ ಉತ್ತರ ಕೊಡ್ತಾರೆ. ಗುರ್ನೂರ್ ಬ್ರಾರ್ ಅವರು ಹಳೆಯ ಚೆಂಡಿನಿಂದ ಚೆನ್ನಾಗಿ ಬೌಲ್ ಮಾಡುತ್ತಾರೆ. ಅವರ ವೇಗ ಮತ್ತು ಬೌನ್ಸ್ ತೆಗೆಯುವ ಸಾಮರ್ಥ್ಯ ಅವರನ್ನು ವಿಶೇಷವಾಗಿರಿಸುತ್ತದೆ ಮತ್ತು ಪ್ರಸಿದ್ಧ ಕೃಷ್ಣ ಕೂಡ ಇತ್ತೀಚಿನ ಪಂದ್ಯಗಳಲ್ಲಿ ಚೆನ್ನಾಗಿ ಬೌಲ್ ಮಾಡಿದ್ದಾರೆ. ಶ್ರೀಲಂಕಾ 11 ವಿರುದ್ಧದ ಅಭ್ಯಾಸ ಪಂದ್ಯದಲ್ಲಿಯೂ ಒಳ್ಳೆಯ ಪ್ರದರ್ಶನ ಆದರೆ ಕೊಟ್ಟಿದ್ದಾರೆ. ಈ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡುವುದು ಕಷ್ಟಕರವಾಗಿದೆ ಎಂದು ಗಿಲ್ ಒಪ್ಪಿಕೊಂಡರಂತಾನೆ ಹೇಳ್ಬಹುದು. ಇನ್ನು ಗಿಲ್ ಹೇಳಿರುವ ಮಾತಿನಿಂದ ಮೊದಲನೇ ಟೆಸ್ಟ್ಗೆ ಪ್ರಸಿದ್ಧ ಕೃಷ್ಣ ಅವಕಾಶ ಸಿಗಬಹುದು ಎನ್ನಿಸ್ತಾ ಇದೆ. ಇನ್ನು ಪ್ರಸಿದ್ಧ ಕೃಷ್ಣ ಇಲ್ಲಿಯವರೆಗೆ ಭಾರತಕ್ಕಾಗಿ 7 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು 25 ವಿಕೆಟ್ ಆದರೆ ತೆಗೆದಿದ್ದಾರೆ. ಬೂಮ್ರಾ ಇಲ್ಲದ ಕಾರಣ ಈ ಸರಣಿಯಲ್ಲಿ ಇನ್ನೊಬ್ಬ ಆಟಗಾರನಿಗೆ ತನ್ನನ್ನು ಸಾಬೀತು ಮಾಡಿಕೊಳ್ಳುವ ಒಳ್ಳೆಯ ಅವಕಾಶ ಇದೆ ಎಂದು ಗಿಲ್ ಆದ್ರೆ ಹೇಳಿದಾರಂತಾನೆ ಹೇಳ್ಬಹುದು. ಇನ್ನು ಬ್ಯಾಟಿಂಗ್ ನಲ್ಲಿ ಒಂದು ಬದಲಾವಣೆ. ಹೌದು ಸ್ನೇಹಿತರೆ, ನಾಯಕ ಶುಭ್ಮನ್ ಗಿಲ್ ಅವರು ಸಾಯಿ ಸುದರ್ಶನ್ ಅವರ ಫಿಟ್ನೆಸ್ ಬಗ್ಗೆ ಆದ್ರೆ ಮಾತನಾಡಿದರು. ತಂಡ ನಿರೀಕ್ಷಿಸಿದಷ್ಟು ಸಾಯಿ ಸುದರ್ಶನ್ ಅವರು ಫಿಟ್ನೆಸ್ ಸುಧಾರಿಸಿಲ್ಲ ಎಂದು ಅವರಾದ್ರೆ ಹೇಳಿದರು. ಟೆಸ್ಟ್ ಕ್ರಿಕೆಟ್ ನಲ್ಲಿ ಫಿಟ್ನೆಸ್ ಗೆ ಅಪಾಯ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಸಾಯಿ ಅವರನ್ನು ಈ ಸರಣಿಯಿಂದ ಹೊರಗಿಡಲಾಗಿದೆ ಮತ್ತು ಈ ಪರಿಸ್ಥಿತಿಯಲ್ಲಿ ಭಾರತದ ಬ್ಯಾಟಿಂಗ್ ತಂಡದಲ್ಲಿ ಬದಲಾವಣೆ ಕೂಡ ಅಗತ್ಯವಿದೆ. ಸಾಯಿ ಸುದರ್ಶನ್ ಅವರು ಹೊರಗೆ ಉಳಿದರೆ ಅವರ ಸ್ಥಾನಕ್ಕೆ ದೇವದತ್ ಪಡಿಕ್ಕಲ್ ಅವರನ್ನು ತಂಡಕ್ಕೆ ಸೇರಿಸಬಹುದು. ಅವರು ಮೊದಲನೇ ನಂಬರ್ ನಲ್ಲಿ ಬ್ಯಾಟ್ ಮಾಡಬಹುದು. ರಿಷಬ್ ಪಂತ್ ವಿಕೆಟ್ ಕೀಪರ್ ಆಗಿ ಆಡುತ್ತಾರೆ. ಜುರೇಲ್ ಅವರನ್ನು ಬಳಸಬಹುದು. ಇದರಿಂದ ಸರ್ಫರಾಜ್ ಖಾನ್ ಮೊದಲನೇ ಟೆಸ್ಟ್ ನಲ್ಲಿ ಆಡುವ ಅವಕಾಶ ತುಂಬಾ ಕಡಿಮೆ ಇದೆ ಎಂದು ನಾಯಕ ಗಿಲ್ ಆದರೆ ಮಾತಾಡ್ತಾರೆ ಅಂತ ಹೇಳ್ಬಹುದು ಪತ್ರಿಕಾಗೋಷ್ಠಿಯಲ್ಲಿ. ಇನ್ನು ಗಾಲಿ ಟೆಸ್ಟ್ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಮೊದಲನೇ ಟೆಸ್ಟ್ ಪಂದ್ಯಕ್ಕಾಗಿ ಭಾರತ ತಂಡದ ಪ್ಲೇಯಿಂಗ್ 11 ನೋಡಿದ್ರೆ ಯಶಸ್ವಿ ಜೈಸ್ವಾಲ್, KL ರಾಹುಲ್ ಆದ್ರೆ ಇರ್ತಾರೆ. ದೇವದತ್ ಪಡಿಕ್ಕಲ್ ನಾಯಕ ಗಿಲ್ ಮತ್ತು ರಿಷಬ್ ಪಂತ್ ವಿಕೆಟ್ ಕೀಪರ್ ಆಗಿದ್ರೆ ಧ್ರುವ್ ಜುರೇಲ್, ರವೀಂದ್ರ ಜಡೇಜಾ ಮತ್ತು ಮಾನವ್ ಸುತಾರ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಆದ್ರೆ ಆಡ್ತಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.